ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀರಾ ಅವರಿಗೆ ಯೂಸ್ಫುಲ್ ಆಗೋಂಥ ವಿಡಿಯೋ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ಗಾಗಿ ವೆಯ್ಟ್ ಮಾಡ್ತಾ ಈ ಒಂದು ನೋಟಿಫಿಕೇಷನ್ಗಾಗಿ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಭಾಳಷ್ಟು ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಿನ್ನೆ ಈ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಅಥವಾ ಡ್ರಾಫ್ಟ್ ಸರ್ಕ್ಯುಲರ್ ಒಂದು ಗೌರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರುತ್ತೆ. ಅದಿನ್ನೂ ಅಫಿಷಿಯಲ್ ಆಗಿ ಎಲ್ಲೂ ವೆಬ್ಸೈಟ್ಸಲ್ಲಿ ಅವೈಲೇಬಲ್ ಇಲ್ಲ. ಬಟ್ ಸಾಕಷ್ಟು ವೆಬ್ಸೈಟ್ಸಲ್ಲಿ ಹಾಗೂ ಸಾಕಷ್ಟು ಟೆಲಿಗ್ರಾಮ್ ಚಾನಲ್ಸ್ ಇರ್ಬೋದು, ವಾಟ್ಸಪ್ ಗ್ರೂಪ್ಗಳಲ್ಲಿರ್ಬೋದು ಆ ಒಂದು ಡಾಕ್ಯುಮೆಂಟು ಈಗಾಗಲೇ ಹರಡ್ತಾ ಇದೆ. ಸೊ ಹಾಗಾಗಿ ಆ ಒಂದು ಡಾಕ್ಯುಮೆಂಟಲ್ಲಿರುವಂಥ ಇಷ್ಟು ಇನ್ಫಾರ್ಮೇಷನ್, ಇದು ನೆಗೆಟಿವ್ ಇನ್ಫಾರ್ಮೇಷನ್ ಆಗಿರೋದು, ಪಾಸಿಟಿವ್ ಇನ್ಫಾರ್ಮೇಷನ್ ಆಗಿರೋದು, ಆ ಒಂದು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಏನಕ್ಕಂದರೆ ಈ ಒಂದು ಲ್ಯಾಂಡ್ ಸರ್ವೆ ನೋಟಿಫಿಕೇಷನು ಈಗಾಗಲೇ 2 ವರ್ಷದ ಕೆಳಗಡೆ ಬಂದಿರುವಂಥ ನೋಟಿಫಿಕೇಷನ್ ಇದು. ಈಗ ಕ್ಯಾನ್ಸಲ್ ಮಾಡಿಬಿಟ್ಟು ರೀನೋಟಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಚಿಕ್ಕ ಒಂದು ನೆಗೆಟಿವ್ ಇನ್ಫಾರ್ಮೇಷನ್ನ, ನೆಗೆಟಿವ್ ಮಾಹಿತಿನ ಅಥವಾ ನೆಗೆಟಿವ್ ಮಾಹಿತಿ ಅನ್ನೋದು ಈ ಒಂದು ಡಾಕ್ಯುಮೆಂಟಲ್ಲಿ ಇರುವಂಥದ್ದು ಸತ್ಯ ಆಗಿರುತ್ತೆ. ಸೊ ಸಾಕಷ್ಟು ಜನ ಈ ಒಂದು ಡಾಕ್ಯುಮೆಂಟ್ನ ನೋಡಿಬಿಟ್ಟು ಬಹಳಷ್ಟು ಬೇಜಾರಾಗಿದ್ದಾರೆ. ಏನಕ್ಕಂದರೆ ಈಗಾಗಲೇ 2 ವರ್ಷ ಆಯಿತು, ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾರೆ, ಕೋರ್ಸ್ಗಳನ್ನ ತೊಗೊಂಡಿರ್ತಾರೆ, ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ, ಜಾಬ್ಗಳಿದ್ದರೆ ಜಾಬ್ನ ಬಿಟ್ಟು ಈ ನೋಟಿಫಿಕೇಷನ್ಗಂತ ಕೂತಿರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ಸುದ್ದಿ ಭಾಳ ಬೇಜಾರಾಗುವಂಥ ಒಂದು ಸುದ್ದಿ ಆಗಿರುತ್ತೆ. ನೋಡೋಣ ಅದು ಎಂಥ ಸುದ್ದಿ, ಏನಿದೆ ಆ ಒಂದು ಡಾಕ್ಯುಮೆಂಟಲ್ಲಿ, ಇದು ಮುಂದಿನ ದಿನಗಳಲ್ಲಿ ಏನು ಆಗ್ಬೋದು, ಇದು ನ್ಯಾಯ ಆಗುತ್ತಾ ಅನ್ಯಾಯ ಆಗುತ್ತಾ ಅನ್ನೋದ್ರ ಬಗ್ಗೆ ಇಲ್ಲೊಂದಿಷ್ಟು ಡಿಸ್ಕಷನ್ ನಡೆಯೋಣ. ಸೊ ನೋಡಿ, ಲ್ಯಾಂಡ್ ಸರ್ವೆ ನೋಟಿಫಿಕೇಷನು 2 ಇಯರ್ಸ್ ಕೆಳಗಡೆ 2023 ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್, 2024 ಮಾರ್ಚ್ ತಿಂಗಳಲ್ಲಿ ಒಂದು ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಅರೌಂಡು 564 525 ವೇಕೆನ್ಸೀಸ್ ಮೊದಲು ಬಂದಿರುತ್ತೆ. ಮತ್ತು ಅದ ನಂತರ 294 ವೇಕೆನ್ಸೀಸ್ನ ಆ್ಯಡ್ ಮಾಡಿ ಮತ್ತೆ 750 ವೇಕೆನ್ಸೀಸ್ಗೆ ಈ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಫಸ್ಟ್ ಬಿಟ್ಟಿರುವಂಥ ನೋಟಿಫಿಕೇಷನು ಮತ್ತು ಸೆಕೆಂಡ್ ಬಿಟ್ಟಾಗ ಆ ಒಂದು ನೋಟಿಫಿಕೇಷನ್ಗೆ ಅಟೆಂಡೆನ್ಸ್ ಮಾಡಿ ಏಜ್ ರಿಲ್ಯಾಕ್ಸೇಷನ್ ಆ್ಯಡ್ ಮಾಡಿ ಮತ್ತೆ ಆಸ್ಪಿರೆಂಟ್ಸ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಅಲೋ ಮಾಡಿರ್ತಾರೆ. ಮೊದಲ ಬಾರಿ ಅಪ್ಲೈ ಮಾಡಿದಾಗ 67,000 ಅಪ್ಲಿಕೇಶನ್ಸ್ ಬಿದ್ದಿರುತ್ತೆ. ಎರಡನೇ ಬಾರಿ ಅಪ್ಲೈ ಮಾಡಿದಾಗ 97,000ವರೆಗೂ ಅಪ್ಲಿಕೇಶನ್ಸ್ನ ಅಪ್ಲಿಕೆಂಟ್ಸು ಅಪ್ಲೈ ಮಾಡಿರ್ತಾರೆ. ಸೊ ಆಗ ಇದ್ದಂಥ ಕ್ವಾಲಿಫಿಕೇಷನು PUC ಸೈನ್ಸ್ ಆಗಿರಬೇಕು, ಅದರಲ್ಲೂ ಮೆಥಮೆಟಿಕ್ಸ್ 60% ಮಾರ್ಕ್ಸ್ನ ಗೇನ್ ಮಾಡಿರಬೇಕು ಅಂತೇಳಿ ನೋಟಿಫಿಕೇಷನಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ. ಸೊ PUC ಸೈನ್ಸೇ ಆಗಿರಬೇಕು, ಆರ್ಟ್ಸ್, ಕಾಮರ್ಸ್, ಎಜುಕೇಷನ್ ಈ ಥರದವ್ರು ಯಾರೂ ಎಲಿಜಿಬಲ್ ಇರಲ್ಲ. PU ಅಲ್ಲಿ ನಂದು PCMB ಆಗಿದೆ, PCMCS ಆಗಿದೆ, PCME ಆಗಿದೆ ಅಂತಂದರೆ ನೀವು ಅಪ್ಲೈ ಮಾಡ್ಬೋದು. ಕಂಡೀಷನ್ ಏನು, ಮೆಥಮೆಟಿಕ್ಸ್ 60% ಮಾರ್ಕ್ಸ್ ಇರಲೇಬೇಕು. 50% ಮಾರ್ಕ್ಸ್ ಇದ್ದರೂ ಮ್ಯಾಥಮೆಟಿಕ್ಸಲ್ಲಿ 60 ಇತ್ತಂದರೆ ನೀವು ಅಪ್ಲೈ ಮಾಡ್ಬೋದಾಗಿತ್ತು PUC ಸೈನ್ಸ್ ಮೇಲೆ. ಅದಾದ ನಂತರ ITನಲ್ಲಿ ಸರ್ವೇಯರ್ ಅನ್ನೋ ಒಂದು ಟ್ರೇಡಲ್ಲಿ ನಿಮ್ದು ಏನಾದರೂ IT ಆಗಿದ್ದರೆ ಅಪ್ಲೈ ಮಾಡ್ಬೋದಾಗಿತ್ತು. ಇಂಜಿನಿಯರಿಂಗಲ್ಲಿ ಸಿವಿಲ್ ಆಗಿದ್ದರೆ ಅಪ್ಲೈ ಮಾಡ್ಬೋದಾಯಿತು. ಡಿಪ್ಲೊಮಾ ಇನ್ ಸಿವಿಲ್ ಆಗಿದ್ದರೆ ಅಪ್ಲೈ ಮಾಡ್ಬೋದಾಯಿತು. ಸೊ ಇದು 2 ವರ್ಷ ಕೆಳಗಡೆ ಇದ್ದಂಥ ನೋಟಿಫಿಕೇಷನಲ್ಲಿರುವಂಥ ಕ್ವಾಲಿಫಿಕೇಷನ್. ಈಗ ಬಿಟ್ಟಿರುವಂತಹ ಸರ್ಕ್ಯುಲರ್ ಅಥವಾ ಡ್ರಾಫ್ಟ್ ಸರ್ಕ್ಯುಲರಲ್ಲಿ ಏನು ಸ್ಪೆಸಿಫೈ ಮಾಡಿದ್ದಾರೆ ಅಂತಂದರೆ, ಸೊ ಲ್ಯಾಂಡ್ ಸರ್ವೇಗಿದ್ದಂಥ ಏನಂತ ಲ್ಯಾಂಡ್ ಸರ್ವೇಗಿದ್ದಂಥ ಕ್ವಾಲಿಫಿಕೇಷನ್, ಹಳೆ ಕ್ವಾಲಿಫಿಕೇಷನಲ್ಲಿ ಒಂದಿಷ್ಟು ಕ್ವಾಲಿಫಿಕೇಷನ್ನ ರಿಮೂವ್ ಮಾಡಿರ್ತಾರೆ. ಸೊ ಯಾವುದದು ಕ್ವಾಲಿಫಿಕೇಷನ್ ಅಂದರೆ PUC ಸೈನ್ಸ್. ನಾನೇನಾದರೂ PUC ಸೈನ್ಸ್ ಮಾಡಿದ್ದೀನಿ, 60% ಮಾರ್ಕ್ಸ್ ಇದೆ, ಈಗ ಬರುವಂಥ ರೀನೋಟಿಫಿಕೇಷನ್ಗೆ ನಾನು ಅಪ್ಲೈ ಮಾಡ್ಬೋದು ಅಂತ ಇದ್ದಂಥ ಕನಸನ್ನ ಈಗ ನನಸು ಮಾಡಿದ್ದಾರೆ. ಸೊ ಕನಸನ್ನೇ ನಿಮಗೆ ಇಲ್ಲದಂತ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ PUC ಸೈನ್ಸ್ ಈಗ ಬಿಟ್ಟಿರುವಂಥ ಸರ್ಕ್ಯುಲರ್ ಪ್ರಕಾರ ಇನ್ಎಲಿಜಿಬಲ್ ಆಗಿರುತ್ತೆ. ITI ಇನ್ ಸರ್ವೆ ಇನ್ಎಲಿಜಿಬಲ್ ಆಗಿರುತ್ತೆ. ಅದೇ ನೀವು ಡಿಪ್ಲೊಮೋದ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೋದಲ್ಲಿ ಸಿವಿಲ್ ಮಾಡಿದರೆ ಅಪ್ಲೈ ಮಾಡ್ಬೋದು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಟೆಲಿಕಮ್ಯುನಿಕೇಷನ್, ಜಿಯೋ ಇಂಜಿನಿಯರಿಂಗ್ ಮಾಡಿದರೆ ಎಲಿಜಿಬಲ್ ಆಗಿರ್ತೀರ. BScನಲ್ಲೂ ಅಷ್ಟೇ, BSc ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿನಲ್ಲಿ ಮಾಡಿದರೆ ನೀವು ಎಲಿಜಿಬಲ್ ಆಗಿರ್ತೀರ. ಡಿಪ್ಲೊಮಾ ಇನ್ ಸೈನ್ಸ್ ಸಿವಿಲ್ ಮಾಡಿದ್ದೀನಿ ಸರ್, ನಾನು ಅಪ್ಲೈ ಮಾಡ್ಬೋದು ಅಂದರೆ ಅಪ್ಲೈ ಮಾಡ್ಬೋದು. ಬಟ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇನ್ಎಲಿಜಿಬಲ್ ಆಗಿದ್ದಾರೆ. ಇಂಜಿನಿಯರಿಂಗ್ EE ಮಾಡಿದ್ದೀನಿ, ನಾನು ಇನ್ಎಲಿಜಿಬಲ್ ಆಗಿದ್ದೀನಿ. ಸೊ ಅದೇ ರೀತಿಯಲ್ಲಿ ಇಂಜಿನಿಯರಿಂಗಲ್ಲಿ ಬಯೋಟೆಕ್ನಾಲಜಿ, ಆಟೋಮೊಬೈಲು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇವ್ರು ಯಾರೂ ಎಲಿಜಿಬಲ್ ಇರಲ್ಲ. ಸೊ ಅದೇ ಥರನೇ ಡಿಪ್ಲೊಮೋದಲ್ಲೂ ಅಷ್ಟೇ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಬೇರೆ ಈ ಥರ ಡಿಪಾರ್ಟ್ಮೆಂಟ್ಗಳಿಗೂ ಇನ್ಎಲಿಜಿಬಲ್ ಮಾಡಿದ್ದಾರೆ. ಸೊ ಈ ಒಂದು ಡಾಕ್ಯುಮೆಂಟಲ್ಲಿ ಏನು ಈ ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಇದು ಭಾಳ ಮೋಸವಾಗುವಂಥ ಡೀಟೇಲ್ ಆಗಿರುತ್ತೆ. ಅಂದರೆ ಈ ಒಂದು ಕ್ವಾಲಿಫಿಕೇಷನು. ಸೊ ನನ್ನ ಒಂದು ರಿಕ್ವೆಸ್ಟು, ಈ ಒಂದು ಸರ್ವೆ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಯಾರಾದರೂ ಆಗಿರ್ಬೋದು, ಹಾಗೂ ಅಕ್ಸಾ ಸಂಘಟನೆ ಮೇಯ್ನಾಗಿ ಹೇಳ್ಬೇಕಂದ್ರೆ, ಯಾರೆಲ್ಲ ಈ ಒಂದು ನೋಟಿಫಿಕೇಷನ್ ಬೇಜಾರಾಗಿದ್ದರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ತಿಳಿದೇ ಇರುವಂಥವ್ರು ಅಕ್ಸಾ ಸಂಘಟನೆಗೆ ಅಥವಾ ಅಕ್ಸಾ ಒಂದು ಏನು ಕಮ್ಯುನಿಟಿ ಅಂತ ಮಾಡ್ಕೊಂಡಿದ್ದಾರೆ ಆ ಒಂದು ಗ್ರೂಪಿಗೆ ರೀಚ್ ಆಗಿ ಅದರ ಒಂದು ಏನಂತ ಅನ್ಬೋದು, ಹೆಡ್ ಯಾರು ಕಾಂತಕುಮಾರ್ ಅಂತ ಏನು ಇದ್ದಾರೆ ಅವರು ಒಂದು ಲೀಡ್ ಮಾಡ್ತಾ ಇದ್ದಾರೆ. ಏನೆಲ್ಲ ನೋಟಿಫಿಕೇಷನ್ಸ್ ಈಗ ನಿಮ್ಗೆ ಬರ್ತಾ ಇದೆ ಅವರ ಒಂದು ಪ್ರಯತ್ನದಿಂದಂತನೂ ಅನ್ಬೋದು. ಮುಂದಿನ ದಿನಗಳಲ್ಲಿ ಏನು ಬರುತ್ತೆ ಅದಕ್ಕೂ ಅವರ ಒಂದು ಶ್ರಮೆನೇ ಹಿಂದೆ ಇರುತ್ತೆ ಅಂತಲೂ ನಾನು ಅನ್ಬೋದು. ಸೊ ಹಾಗಾಗಿ ಯಾರು ಈ ಒಂದು ಗೌರ್ಮೆಂಟ್ ನೋಟಿಫಿಕೇಷನ್ಸ್ಗಾಗಿ ಸ್ಟ್ರಗಲ್ ಮಾಡ್ತಾಯಿದ್ದಾರೆ,
ನೋಟಿಫಿಕೇಷನ್ಸ್ ಬಿಡಿ ಅಂತೇಳಿ ಗೌರ್ಮೆಂಟ್ ಮೇಲೆ ಒತ್ತಡ ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ, ಅವ್ರ ಹಿಂದೆ ನೀವು ಬೆಂಬಲ ಕೊಡಬೇಕು. ಸೊ ಇದು ಕೇಳಬೇಕಂದ್ರೆ ಕಾಂತಕುಮಾರ್ ಅಂತ ನಾನು ಹೇಳ್ತೀನಿ. ಸೊ ಅವರೊಂದು ಒಳ್ಳೆಯ ವ್ಯಕ್ತಿ ಆಗಿದ್ದಾರೆ. ಸೊ ಇವ್ರ ಹಿಂದೆ ನೀವು ನಿಂತ್ಕೊಳ್ಬೇಕು. ಅವರಿಗೆ ನೀವು ತಿಳಿಸಿ, ಈ ಥರ ನಮಗೆ ಅನ್ಯಾಯ ಆಗಿದೆ, ಈ ಥರ ಕ್ವಾಲಿಫಿಕೇಷನ್ ಇತ್ತು ರಿಮೂವ್ ಮಾಡಿದ್ದಾರೆ, ಸೊ ಆದಷ್ಟು ಗೌರ್ಮೆಂಟ್ ಮೇಲೆ ಒತ್ತಡ ಮಾಡಿ ಈ ಒಂದು ಕ್ವಾಲಿಫಿಕೇಷನ್ನ ಮತ್ತೆ ಆ್ಯಡ್ ಮಾಡಲಿಕ್ಕೆ ನೀವು ಕೇಳ್ಕೊಳ್ಬೇಕಾಗುತ್ತೆ. ಸೊ ನೀವು ಮಾಡಬೇಕಾಗಿದ್ದೇನೆಂದರೆ ಅಕ್ಸಾಗ್ ಸಂಘಟನೆಗೆ ರೀಚ್ ಆಗಿ ನಿಮ್ಮ ಒಂದು ಏನು ಈ ಒಂದು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ನ ಅವ್ರ ಮುಂದೆ ಇಡಿ. ಸೊ ಅವ್ರು ಆದಷ್ಟು ಬೇಗನೆ ಗೌರ್ಮೆಂಟ್ಗೆ ರೀಚ್ ಮಾಡ್ತಾರೆ, ಪ್ರೆಷರ್ ಮಾಡ್ತಾರೆ, ಆದಷ್ಟು ಈ ಒಂದು ಸರ್ಕ್ಯುಲರಲ್ಲಿರುವಂಥ ಕ್ವಾಲಿಫಿಕೇಷನ್ ಚೇಂಜ್ ಆಗುವಂಥದ್ದನ್ನು ನಾವು ನೋಡ್ಬೋದು. ಸೊ ಚೇಂಜ್ ಆಗದೇ ಇಲ್ಲ, ಬಂದುಬಿಟ್ಟಿದೆ, ಆಗದೇ ಇಲ್ಲ ಸರ್ ಅಂತ ಕೇಳಿದ್ರೆ ಆಗುತ್ತೆ, ಆಗಲ್ಲ ಅನ್ನೋ ಪದ ಯಾವುದೂ ಇಲ್ಲ, ನೀವು ಪ್ರಯತ್ನ ಮಾಡಬೇಕಷ್ಟೇ. ಸೊ ಎಲ್ಲರೂ ಒಂದಾದರೆ ಈ ಒಂದು ನೋಟಿಫಿಕೇಷನ್ ಇರುವಂಥ ಕ್ವಾಲಿಫಿಕೇಷನ್ನ ಚೇಂಜ್ ಮಾಡ್ಬೋದು. ಸೊ ಏನು ಇವಾಗ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಪ್ರೀವಿಯಸ್ ಆಗಿ ಏನಿತ್ತು ಅದನ್ನು ಆ್ಯಡ್ ಮಾಡಿ ಹೊಸದಾಗಿ ಆ್ಯಡ್ ಮಾಡೋದೇನಿಲ್ಲ, ಪ್ರೀವಿಯಸ್ ಆಗಿದ್ದನ್ನು ಜಸ್ಟ್ ಆ್ಯಡ್ ಮಾಡಿಬಿಟ್ಟು ರೀನೋಟಿಫಿಕೇಷನ್ ಮಾಡೋ ಥರ ನೀವು ಮಾಡ್ಬೋದು. ಸೊ ಹಾಗಾಗಿ ಎಲ್ಲರೂ ಒಂದಾಗಿ ಆದಷ್ಟು ಅಕ್ಸಾಗ್ ಸಂಘಟನೆಗೆ ಆದಷ್ಟು ಬೇಗನೆ ರೀಚ್ ಆಗಿ ನಿಮ್ಮ ಒಂದು ರಿಕ್ವೆಸ್ಟ್ನ ಅವ್ರ ಮುಂದೆ ಇಡಿ. ಆದಷ್ಟು ನಿಮ್ಮ ಪ್ರಯತ್ನ ಬೇಗನೆ ಮಾಡಿದ್ರೆ ಈ ಒಂದು ನೋಟಿಫಿಕೇಷನಲ್ಲಿ ಬದಲಾವಣೆನ ನಾವು ನೋಡ್ಬೋದು. ಸೊ ಈಗ ನಾನು ಈ ವಿಡಿಯೋದಲ್ಲಿ ಆ ಒಂದು ಬಂದಿರುವಂಥ ಅಫಿಷಿಯಲ್ ಸರ್ಕ್ಯುಲರ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆ ಸರ್ಕ್ಯುಲರ್ನ ನೋಡಿ ಕ್ವಾಲಿಫಿಕೇಷನ್ ಏನಿದೆ, ಏನು ಕೆಲವೊಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅಂತೇಳಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವೇನು ಡಾಕ್ಯುಮೆಂಟ್ ನೋಡ್ತಾ ಇದ್ದೀರಿ, ಇದು ಅಫಿಷಿಯಲ್ ಸರ್ಕ್ಯುಲರ್ ಆಗಿರುತ್ತೆ, ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಈ ಡಾಕ್ಯುಮೆಂಟ್ ನೋಡಿ, ಇದು ಅಫಿಷಿಯಲ್ ಸರ್ಕ್ಯುಲರ್ ಆಗಿರುತ್ತೆ. ಈ ಅಫಿಷಿಯಲ್ ಸರ್ಕ್ಯುಲರ್ ನೀವು ನೋಡ್ತಾ ಇರ್ಬೋದು, ಇದು ನಿನ್ನೆ ಬಂದಿರುವಂಥ ಡೇಟ್ಗಾಗಿರುತ್ತೆ, 8/6/2026. ಸೊ ಕರ್ನಾಟಕ ರಾಜ್ಯ ಸರ್ಕಾರದ್ದು ಒಂದು ಡ್ರಾಫ್ಟ್ ಕಾಪಿ ಆಗಿರುತ್ತೆ. ಯಾವ ಪೋಸ್ಟಿಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು, ಸ್ಯಾಲರಿ ಏನಿರಬೇಕು, ಯಾವ ರೀತಿಯಲ್ಲಿ ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೊಂದು ಡೀಟೇಲಿನ ಡಾಕ್ಯುಮೆಂಟ್. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಲ್ಯಾಂಡ್ ಸರ್ವೇಯರು ಮೊತ್ತ ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಇದು ಲ್ಯಾಂಡ್ ಸರ್ವೇರು ಮೊತ್ತ 4020 ವೇಕೆನ್ಸಿ ಇರುತ್ತೆ. ಸೊ ಈ 4020 ವೇಕೆನ್ಸೀಸ್ನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಯಾರ್ಯಾರಿಗಿದೆ ಅಂತ ನೀವು ನೋಡ್ಬೋದು, ಎಷ್ಟೆಷ್ಟು ವೇಕೆನ್ಸೀಸ್ ಅಲ್ಲ, ಎಷ್ಟು ಸ್ಯಾಲರಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡಿ 37,500 ರೂಪಾಯಿ ಬೇಸಿಕ್ ಸ್ಯಾಲರಿ ಆಗಿರುತ್ತೆ. ಇನ್ಕ್ರಿಮೆಂಟ್ 900 ರೂಪಾಯಿ ವರ್ಷ. ಸೊ ಬೇಸಿಕ್ಕಾಗಿ ನಿಮಗೆ ಎಷ್ಟು 37,500 ರೂಪಾಯಿ. ಸೊ ಗ್ರೂಪ್ ಸಿ ನೋಟಿಫಿಕೇಷನ್ ಅಂತ ನಾನು ಅನ್ಬೋದು ಇದಕ್ಕೆ. ಸೊ ಹಾಗಾಗಿ ಈ 37,500 ರೂಪಾಯಿ ಅಂದರೆ ಇನ್ ಆ್ಯಂಡ್ ಅರೌಂಡ್ ನಿಮ್ಮ ಹ್ಯಾಂಡಿಗೆ ಒಂದು 50,000 ಅಂತೂ ದೊಕ್ಕ ಇಲ್ಲ, 50,000 ರೂಪಾಯಿ ಅಂತ ನಿಮ್ಮ ಕೈಗೆ ಸಿಗುತ್ತೆ. ಸೊ 50,000 ರುಪೀಸ್ ಏನು 50,000 ಪ್ಲಸ್ ನಿಮಗೆ ಒಂದು ಏನು ಸ್ಯಾಲ್ರಿನ ಸ್ಯಾಲ್ರಿ ನಿಮ್ಮ ಕೈಗೆ ಸಿಗುತ್ತೆ ಅಂತ ಅನ್ಬೋದು, ಇನ್ ಆ್ಯಂಡ್ ಸ್ಯಾಲರಿ. ಸೊ ಈಗ 4020 ವೇಕೆನ್ಸೀಸ್ನು ಕಾಲ್ ಮಾಡ್ತಾರೆ ಸರ್ ಅಂತಂದರೆ 4200 ವೇಕೆನ್ಸೀಸ್ನು ಕಾಲ್ ಮಾಡಲ್ಲ ಸ್ನೇಹಿತರೆ. ಏನಕ್ಕಂದರೆ ಅಷ್ಟು ವೇಕೆನ್ಸೀಸು ಕಾಲ್ ಮಾಡೋದಕ್ಕೆ ಅವ್ರ ಹತ್ರ ಬಡ್ಜೆಟ್ ಇಲ್ಲ, ಅದು ಇದು ಅಂತ ಅನ್ಬೋದು. ಸೊ ನೋಡಿ, ಈ 4000 ವೇಕೆನ್ಸೀಸಲ್ಲಿ ನಿಮಗೆ ಪ್ರೀವಿಯಸ್ ಆಗಿ ಏನು ಎಷ್ಟು ವೇಕೆನ್ಸೀಸ್ ಬಿಡ್ತೀವಿ ಅಂತ ಹೇಳಿದರು, 750 ವೇಕೆನ್ಸೀಸು, ಆ ಒಂದು ವೇಕೆನ್ಸೀಸ್ಗಂತೂ ನಿಮಗೆ ಬಂದೇ ಬರುತ್ತೆ. ಸೊ 750 ವೇಕೆನ್ಸೀಸು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಿಡ್ತಾರೆ, ಮತ್ತು ನೆಕ್ಸ್ಟ್ ಸ್ಟೇಜ್ ವೈಸು ಅಷ್ಟು ವೇಕೆನ್ಸೀಸ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಈಗ ಇದಕ್ಕಿರುವಂಥ ಕ್ವಾಲಿಫಿಕೇಷನ್ ನೋಡೋಣ. ಲ್ಯಾಂಡ್ ಸರ್ವೇರಿಗೆ ಏನು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ, ಸೊ ಅದನ್ನು ನೀವು ನೋಡಬೇಕು ಮೇಯ್ನಾಗಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು 7ನೇ ಪಾಯಿಂಟಲ್ಲಿ ಲ್ಯಾಂಡ್ ಸರ್ವೇರು 37,500 ರೂಪಾಯಿ ಬೇಸಿಕ್ ಪೇ ಆಗಿರುತ್ತೆ. ಮೊತ್ತ 4020 ವೇಕೆನ್ಸೀಸ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು 100% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟು ಥ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ, ಕರ್ನಾಟಕ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಮುಖಾಂತರ. ಸೊ ಇಲ್ಲಿ ನೋಡಿ ಏನು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಏನು ಕಾಲಮ್ ಮೆನ್ಷನ್ ಮಾಡಿದ್ರೆ ಆ ಕಾಲಮಲ್ಲಿ ನೋಡಿ ಮಸ್ಟ್ ಪೊಸೆಸ್ಸು ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ BTech ಇನ್ ಇಂಜಿನಿಯರಿಂಗ್. ಸೊ ನಿಮ್ಗೇನಂತ ಹೇಳ್ತಾನೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು. ಅದು ಯಾವುದರಲ್ಲಿ, ಕಂಪ್ಯೂಟರ್ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನೋಡಿ, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಅಥವಾ ನೋಡಿ ಇನ್ನೂ ಕೊಟ್ಟಿದ್ದಾರೆ, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅದರೊಳಗಡೆ. ಸೊ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಯಾರೆಲ್ಲ EC ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಈ ಒಂದು ಡಾಕ್ಯುಮೆಂಟ್ ಪ್ರಕಾರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ರು ನೀವು ಅಪ್ಲೈ ಮಾಡ್ಕೊಳ್ಬೋದು ಅಂತ ಹೇಳ್ದಂಗೆ. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಹಾಗೂ ಜಿಯೋಸ್ಪೇಷಿಯಲ್ ಇಂಜಿನಿಯರಿಂಗ್, ಜಿಯೋ ಇನ್ಫಾರ್ಮೆಟಿಕ್ಸ್ ಇಂಜಿನಿಯರಿಂಗ್, GIS ಇಂಜಿನಿಯರಿಂಗ್ ಇನ್ ಡಿಗ್ರಿ. ಸೊ ಇಷ್ಟರಲ್ಲಿ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ನೀವು ಎಲಿಜಿಬಲ್ ಇರ್ತೀರ. ಸೊ ನೋಡಿ ಸ್ನೇಹಿತರೆ, ಲ್ಯಾಂಡ್ ಸರ್ವೇಯರ್ ಒಂದು ಪೋಸ್ಟ್ಗೆ ಕಂಪ್ಯೂಟರ್ ಸೈನ್ಸ್ನವ್ರು ಏನಕ್ಕಂತ ನಂಗೆ ಗೊತ್ತಾಗಲಿಲ್ಲ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವ್ರಿಗೆ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಜಿಯೋಸ್ಪೇಷಿಯಲ್ ಇಂಜಿನಿಯರಿಂಗ್ ಓಕೆ, ಲ್ಯಾಂಡ್ ಸಂಬಂಧಪಟ್ಟಂಥದ್ದು
ಇವತ್ತಿನ ದಿನಗಳಲ್ಲಿ ನಿಮಗೆ ಅದರ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಿರೋ ಕಾರಣದ ಜಿಯೋ ಸ್ಪೇಷಲ್ ಇಂಜಿನಿಯರಿಂಗು, ಜಿಯೋ ಇನ್ಫಾರ್ಮೆಟಿಕ್ಸ್ ಇಂಜಿನಿಯರಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಅವ್ರನ್ನ ಕೊಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಅಂದರೆ ಲ್ಯಾಂಡ್ ಸರ್ವೇರ್ಗೆ ಯೂಸ್ ಮಾಡುವಂಥ ಇನ್ಸ್ಟ್ರುಮೆಂಟ್ಸ್ಗೆ ಸಂಬಂಧಪಟ್ಟಿರುವಂಥ ಕೆಲಸ ಇರೋ ಕಾರಣದ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗು ಕೊಡ್ಬೋದು. ಬಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅದು ಓಕೆ, ಬಟ್ ಆದರೆ PUCಗೆ ಕೊಟ್ಟಂಥ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸು ಇವ್ರಿಗೆ ರಿಲೇಷನ್ ಇಲ್ಲ. ಸೊ ಹಾಗಾಗಿ ಇದು ಒಂದು ಏನೋ ಒಂದು ಮೋಸ ಅಂತ ನನಗೂ ಅನಿಸುತ್ತೆ. ಇವ್ರಿಗೂ ಕೊಡಲಿ, ಇನ್ಸ್ಟ್ರುಮೆಂಟೇಷನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇವ್ರಿಗೂ ಎಲಿಜಿಬಿಲಿಟಿ ಕೊಡಲಿ, ಬಟ್ ಪ್ರೀವಿಯಸ್ಸಾಗಿ ಕೊಟ್ಟಿರುವಂಥ ಕ್ವಾಲಿಫಿಕೇಷನ್ನು ಆ್ಯಡ್ ಮಾಡೋದು ಒಂದು ಉತ್ತಮ ಆಗಿರುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಇಂಜಿನಿಯರಿಂಗ್ ಆಗಿದ ನಂತರ BSc ಡಿಗ್ರಿನಲ್ಲಿ ಕಂಪ್ಲೀಟ್ ಆಗಿರಬೇಕು. BSc ಡಿಗ್ರಿ ಕಂಪ್ಲೀಟ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಸೊ BSc ಡಿಗ್ರಿ ಇನ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಅಥವಾ ಫಿಸಿಕ್ಸ್ ಆಗಿರ್ಬೋದು, ಜಿಯೋ ಸ್ಪೇಷಲ್ ಸೈನ್ಸ್ ಆಗಿರ್ಬೋದು, ಜಿಯೋ ಇನ್ಫಾರ್ಮೇಷನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು, ಅಥವಾ ಇನ್ಸ್ಟ್ರುಮೆಂಟೇಷನ್ BSc ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ನಿಮ್ಮದು BSc ಆಗಿದ್ರು ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿಯಲ್ಲಿ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮೊ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡಿಪ್ಲೊಮೊ ಇನ್ ಇನ್ಸ್ಟ್ರುಮೆಂಟೇಷನ್, ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಜಿಯೋ ಸ್ಪೇಷಲ್ ಇಂಜಿನಿಯರಿಂಗ್, ಅಥವಾ ಜಿಯೋ ಇನ್ಫಾರ್ಮೇಷನ್ ಮತ್ತು GIS ಫ್ರಮ್ ಆ್ಯನ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ದಿ ಕರ್ನಾಟಕ KDT. ಸೊ ಇಷ್ಟು ಕ್ವಾಲಿಫಿಕೇಷನ್ಸು ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತೀರಾ. ಸೊ ಯಾರೆಲ್ಲ ಸೆಲೆಕ್ಷನ್ ಆಗ್ತಾರೆ ಅವರು ಪ್ರೊವಿಷನರಿ ಇಂಜಿನಿಯರಿಂಗು, ಪ್ರೊವಿಷನರಿ ಪೀರಿಯಡು 2 ಇಯರ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲೂ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗಲ್ಲಿ ಯಾರಾದರೂ ಎಕ್ಸಾಮ್ ಕ್ಯಾಂಡಿಡೇಟ್ ಫೇಲ್ ಆದರೆ ಅವರು ಸರ್ವಿಸಿಂದ ಟರ್ಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಾವು ಮೇಯ್ನಾಗಿ ಫೋಕಸ್ ಮಾಡಬೇಕಾಯ್ತು ಯಾವುದ್ರ ಮೇಲೆ ಅಂದರೆ ಕ್ವಾಲಿಫಿಕೇಷನ್ ಮೇಲೆ. ಕ್ವಾಲಿಫಿಕೇಷನ್ ನಿಮಗೆ ನಾನು ಈಗಾಗಲೇ ತೋರಿಸಿದಂತೆ ಇನ್ಸ್ಟ್ರುಮೆಂಟೇಷನು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಜಿಯೋ ಸ್ಪೇಷಲ್ ಇಂಜಿನಿಯರಿಂಗ್, EC ಹಾಗೂ ಇನ್ಫಾರ್ಮೇಷನ್ ಸೈನ್ಸ್ ಇರೋರು, ಹಾಗೂ ಸಿವಿಲ್ ಇಂಜಿನಿಯರಿಂಗ್, ಇವರು ಇಂಜಿನಿಯರಿಂಗಲ್ಲಿ BScನಲ್ಲೂ ನಾನು ತೋರಿಸಿದ್ದೀನಿ, ಸಿವಿಲಲ್ಲೂ ತೋರಿಸಿದ್ದೀನಿ. ಸೊ ಈ ಕ್ವಾಲಿಫಿಕೇಷನಲ್ಲಿರೋರು ಪ್ರೆಸೆಂಟಾಗಿ ಅಪ್ಲೈ ಮಾಡ್ಬೋದು. ಹಾಗಿದ್ದಾಗ PUC ರಿಮೂವ್ ಆಯಿತು. PUC ನಿಮಗೆ ಎಲ್ಲೂ ಮೆನ್ಷನೇ ಮಾಡಿಲ್ಲ, ನೋಡಿರ್ಬೇಕು ನೀವು. ಸೊ PUC ಮೆನ್ಷನ್ ಮಾಡಿಲ್ಲ, ITN ಸರ್ವೆ ಅಂತಲೂ ಮೆನ್ಷನ್ ಮಾಡಿಲ್ಲ. ಆ ಎರಡು ಕ್ವಾಲಿಫಿಕೇಷನ್ನ ರಿಮೂವ್ ಮಾಡಿದರೆ ಈ ಒಂದು ಪ್ರೆಸೆಂಟ್ ಡ್ರಾಫ್ಟ್ ಕಾಪಿ ಪ್ರಕಾರ. ಸೊ ಮುಂದಿನ ದಿನಗಳಲ್ಲಿ ನೀವು ಏನೂ ಮಾತಾಡಿಲ್ಲ, ಸುಮ್ಮನೆ ಇದ್ದೀರಾ, ಇಲ್ಲ ಏನೋ ಸರ್ಕಾರನೇ ನೋಡಿಬಿಟ್ಟು ಡಿಸೈಡ್ ಮಾಡ್ತಾರೆ ಅಂತ ನೀವು ಸುಮ್ಮನೆ ಕೂತ್ಕೊಂಡ್ರೆ ಈ ಡಾಕ್ಯುಮೆಂಟು ನಾಳೆ ರಿಯಾಲಿಟಿನಲ್ಲಿ ಬಂದಾಗ ರೀನೋಟಿಫಿಕೇಷನ್ ಆದಾಗ ಇದೇ ಕ್ವಾಲಿಫಿಕೇಷನ್ ಕೊಡ್ತಾರೆ. ಸೊ PUC ಸೈನ್ಸ್ ಕ್ವಾಲಿಫೈ ಆಗಿರೋರು ಯಾರೂ ಎಲಿಜಿಬಲ್ ಇರಲ್ಲ, ITA ಸರ್ವೆ ಆಗಿರೋರು ನೀವೂ ಎಲಿಜಿಬಲ್ ಇರಲ್ಲ. ಸೊ ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಒಂದಾಗಿ ಅಕ್ಸಾ ಸಂಘಟನೆಗೆ ರೀಚ್ ಆಗಿ, ಅಥವಾ KPSC ಮುಂದೆ ಧರಣಿ ಆದರೂ ಮಾಡಿ, ಏನಾದರೂ ಮಾಡಿ, ಆದಷ್ಟು ಈ ಕ್ವಾಲಿಫಿಕೇಷನ್ನ ಚೇಂಜ್ ಮಾಡ್ಕೊಳ್ಳಿ. ಕ್ವಾಲಿಫಿಕೇಷನ್ ಚೇಂಜ್ ಮಾಡಿದ್ರೆ ನೀವೇನು 97,000 ಅಪ್ಲಿಕೇಶನ್ಸ್ನ ನೋಡ್ತಾ ಇದ್ದೀರಾ, ಆ 97,000 ಅಪ್ಲಿಕೇಶನ್ಸಲ್ಲಿ 97,000 ಅಪ್ಲಿಕೇಶನ್ಸ್ ಹೋದ ಸಲ ಬಿದ್ದಿರೋಂಥದ್ದು, ಅಪ್ಲೈ ಆಗಿರೋಂಥದ್ದು. ಸೊ ಈ 97,000 ಅಪ್ಲಿಕೇಶನ್ಸಲ್ಲಿ ಅರೌಂಡ್ 50,000 ಅಪ್ಲಿಕೇಶನ್ಸ್ ಆದರೂ PU ಸೈನ್ಸ್ ಬೇಸ್ಡ್ ಮೇಲಿರುವಂಥ ಆಸ್ಪಿರೆಂಟ್ಸೇ ಅಪ್ಲೈ ಮಾಡಿರೋಂಥದ್ದು. ಹಾಗಾಗಿ ನೋಡಿ, 50% ಆಸ್ಪಿರೆಂಟ್ಸು PUC ಸೈನ್ಸ್ ಕಂಪ್ಲೀಟ್ ಮಾಡಿ ಅಪ್ಲೈ ಮಾಡಿರ್ತಾರೆ. ಯಾಕಂದರೆ PUC ಸೈನ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದ ನಂತರ ಅವರು BCA ಮಾಡಿರ್ಬೋದು, BCom ಮಾಡಿರ್ಬೋದು, BBM ಮಾಡಿರ್ಬೋದು, ಬೇರೆ ಯಾವುದೇ ಫೀಲ್ಡಲ್ಲಿ ಹೋಗಿರ್ಬೋದು. ಬಟ್ PUC ಸೈನ್ಸ್ ಕ್ವಾಲಿಫಿಕೇಷನ್ ಇದೆ ಅಂತ ಹೇಳಿ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿದ್ದಾರೆ, ಒಂದು ನಂಬಿಕೆ ಇಟ್ಕೊಂಡಿದ್ರು. ಬಟ್ ಇವತ್ತು ಈ ಒಂದು ಡ್ರಾಫ್ಟ್ ಕಾಪಿ ಇವರೆಲ್ಲರ ನಂಬಿಕೆನ ಹಾಳು ಮಾಡಿದೆ. ಹಾಗಾಗಿ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ನಾನು ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿ ಪ್ರಿಪೇರ್ ಆಗ್ತಾಯಿದ್ದೀನಿ, ಮುಂದಿನ ದಿನಗಳಲ್ಲಿ ಲ್ಯಾಂಡ್ ಸರ್ವೇರ್ ಆಗಬೇಕು ಅಂತ ಕನಸು ಕಾಣ್ತಿದ್ದೀರಾ, ಆದಷ್ಟು ಎಲ್ಲರೂ KPSCಗೆ ರೀಚ್ ಆಗಿ, ಅಥವಾ ಅಕ್ಸಾ ಸಂಘಟನೆಗೆ ರೀಚ್ ಆಗಿ, ಅಕ್ಸಾ ಗ್ರೂಪ್ಗೆ ರೀಚ್ ಆಗಿ, ಅವ್ರ ಮುಖಾಂತರ ನಿಮ್ಮ ಮಾತನ್ನ ತಿಳಿಸಿ ಸರ್ಕಾರಕ್ಕೆ. ಸೊ ಈ ರೀತಿಯಲ್ಲಿ ಮಾತ್ರ ನೀವು ಏನಾದರೂ ಅಚೀವ್ ಮಾಡ್ಬೋದು. ಈ ರೀತಿಯಲ್ಲಿ ಮಾತ್ರ ಈ ನೋಟಿಫಿಕೇಷನಲ್ಲಿ ಬದಲಾವಣೆಯನ್ನು ನಾವು ಕಾಣ್ಬೋದು. ಸೊ ಆದಷ್ಟು ಎಲ್ಲರೂ ಒಂದಾಗಿ ಈ ಒಂದು ನೋಟಿಫಿಕೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡಿದರೆ ಎಲ್ಲರಿಗೂ ನ್ಯಾಯ ಆಗೋ ರೀತಿಯಲ್ಲಿ ನೋಡ್ಕೊಳ್ಳಿ. ಅದಾದ ನಂತರ ಈ ಒಂದು ಡಾಕ್ಯುಮೆಂಟಲ್ಲಿ ನಾನೇನು, ಅಥವಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದು ನಿಮಗೆ ಇನ್ಫಾರ್ಮೇಟಿವ್ಸ್ ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಈ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಯಾವುದೇ ಅಪ್ಡೇಟ್ ಆಗಿರಲಿ, ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ರೀನೋಟಿಫಿಕೇಷನ್ ಆಗಿರ್ಬೋದು, ಅಥವಾ ಈ ಕ್ವಾಲಿಫಿಕೇಷನ್ ಚೇಂಜಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಲ್ಯಾಂಡ್ ಸರ್ವೇರಿನ ಕಂಟೆಂಟ್ಗೆ ಸಂಬಂಧಪಟ್ಟಂಥದ್ದೂ ಆಗಿರ್ಬೋದು, ಯಾವುದರಿಗೆ ಇನ್ಫಾರ್ಮೇಷನ್ ಆಗಲಿ ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಹಾಗೂ ನಿಮ್ಮ ಜೊತೆಗೆ ಇನ್ನೊಂದು ಕೇಳ್ಕೊಳ್ಳೋದೇನೆಂದರೆ, ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ನೆಗೆಟಿವ್ ಕಮೆಂಟ್ ಆಗಿರ್ಬೋದು, ಪಾಸಿಟಿವ್ ಕಮೆಂಟ್ ಆಗಿರ್ಬೋದು, ಏನಾದರೂ ಆಗಿರಲಿ, ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಏನಾದರೂ ಡೌಟ್ ಇದ್ದಾದರೂ ಕೇಳಿ. ಇಷ್ಟೇ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಅದಾಗಿ ನಂತರ ಸ್ನೇಹಿತರೆ, ಲಾಸ್ಟ್ ಕೊನೆಯ ಮಾತು. ಸೊ ನಾನು ಈಗಾಗಲೇ ಹೇಳಿದ್ದೀನಿ, ಇದರಲ್ಲಿ ಇರುವಂಥ ಕ್ವಾಲಿಫಿಕೇಷನ್ ಬದಲಾವಣೆ ಆಗಲ್ಲ ಅಂತ ಅನ್ನೋ ಮಾತಿಲ್ಲ, ಬದಲಾವಣೆ ಮಾಡ್ಬೋದು. ಈ ಒಂದು ಡ್ರಾಫ್ಟ್ ಕಾಪಿಯಲ್ಲಿ ಏನು ಡೀಟೇಲ್ಸ್ ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪಾಯಿಂಟ್ನ ಆ್ಯಡ್ ಮಾಡಿರ್ತಾರೆ. ಸೊ ಇದರಲ್ಲಿರುವಂಥ ಏನಾದರೂ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಏನಾದರೂ ಆಗಿರ್ಬೋದು, ಅದಕ್ಕೆ ನೀವು ಆಕ್ಷೇಪಣೆನ ಸಲ್ಲಿಸ್ಬೋದು ಅಂತ ಹೇಳಿರ್ತಾರೆ. ಅದು 15 ದಿನಗಳ ಕಾಲಾವಕಾಶ ಕೊಟ್ಟಿರ್ತಾರೆ. ಸೊ ಈ 15 ಡೇಸ್ ಒಳಗಡೆ ನಿಮ್ಮ ಪ್ರಯತ್ನ ಏನಿದೆ ಅದನ್ನು ಮಾಡಿ ಆದಷ್ಟು ಬದಲಾವಣೆನ ಮಾಡ್ಕೊಳ್ಬೋದು. ಸೊ ನಿಮಗೆ ಗೌರ್ಮೆಂಟ್ ಅಥವಾ ಈ ಡ್ರಾಫ್ಟ್
ಸಾಫ್ಟ್ ಕಾಪಿನ ಪ್ರಿಪೇರ್ ಮಾಡಿರುವಂಥ ಡಿಪಾರ್ಟ್ಮೆಂಟು ನಿಮಗೆ 15 ಡೇಸು ಆಕ್ಷೇಪಣೆಗೆ ಟೈಮ್ ಕೊಟ್ಟಿರ್ತಾರೆ. ಅಕ್ಸಾ ಗ್ರೂಪ್ನ ರೀಚ್ ಆಗಿ ಆ 15 ಡೇಸ್ ಒಳಗಡೆ ನಿಮ್ಮ ಪ್ರಯತ್ನ ಏನಿದೆ ಮಾಡಿಬಿಟ್ಟು ಈ ಒಂದು ಡಾಕ್ಯುಮೆಂಟಲ್ಲಿ ಕೊಟ್ಟಿರುವಂಥ ಕ್ವಾಲಿಫಿಕೇಷನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪ್ರಯತ್ನಕ್ಕೆ ನಾನು ನನ್ನ ಕಡೆಯಿಂದ ಅಥವಾ ನಮ್ಮ ಟೀಮ್ ಕಡೆಯಿಂದ ಆಲ್ ದಿ ಬೆಸ್ಟ್ನ ಹೇಳ್ತೀನಿ. ನಿಮ್ಮ ಶ್ರಮೆ ನಾಳೆ ನಿಜ ಆಗಬೇಕು. ನೀವು ಪಟ್ಟಿರುವಂಥ ಶ್ರಮೆಗೆ ತಕ್ಕಂಥ ಫಲಿತಾಂಶ ನಿಮಗೆ ಬರಬೇಕು ಅನ್ನೋದೇ ನಮ್ಮ ಆಶಯ ಆಗಿರುತ್ತೆ. ಅದು ಎಲ್ಲರ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ನಾನು ಏನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.